ಎಲ್ರಿಗೂ ನಮಸ್ಕಾರ. ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಮಂತ್ರಾಲಯಕ್ಕೆ ಹೋಗಿದ್ದು, ಅಂದರೆ ರಾಯರೇ ಸ್ವತಃ ಮಂತ್ರಾಲಯಕ್ಕೆ ಕರೆಸ್ಕೊಂಡಂತಹ ಒಂದು ಅನುಭವನ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಿದ್ದೀನಿ. ಸುಮಾರು ಜನ ಹೇಳ್ತಾರೆ ಮಂತ್ರಾಲಯಕ್ಕೆ ನಾವು ಹೋಗಬಾರ್ದು, ರಾಯರೇ ಕರೆಸ್ಕೋಬೇಕು, ಆ ಒಂದು ಅನುಭವನೇ ಬೇರೆ ಇರುತ್ತೆ ಅಂತ. ಈ ಸತಿ ನಾವು ಮಂತ್ರಾಲಯಕ್ಕೆ ಹೋಗಿದ್ದು ನೋಡಿದ್ರೆ ನನಗೆ ಹಂಗೆ ಅನಿಸ್ತು. ಯಾಕೆಂತ ಅಂದರೆ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಿಂತ 3 ದಿನದ ಮುಂಚೆ ನನಗೆ ಏನೇನೆಲ್ಲ ಘಟನೆಗಳಾಯಿತು ಅಂತ ವಿವರವಾಗಿ ತಿಳಿಸ್ತಾ, ಹಾಗೆಯೇ ಮಂತ್ರಾಲಯಕ್ಕೆ ಆಲ್ ಆಫ್ ಎ ಸಡನ್ ಒಂದೇ ಸತಿಗೆ ಯಾಕೆ ಹೋದ್ವಿ ಅಂತಲೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಸೊ ನನಗೇನಾಯಿತು ಅಂದರೆ ನಾವು ಮಂತ್ರಾಲಯಕ್ಕೆ ಹೋಗಿದ್ದು ಶಿವರಾತ್ರಿ ಮುಗಿದು ಮಾರನೇ ದಿನ, ಅಂದರೆ ಸೋಮವಾರ ಆಗಿತ್ತು. ಸೊ ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ಒಂದಿಷ್ಟು ಐಡಿಯಾ ಇರಲಿಲ್ಲ ನಮಗೆ. ಯಾಕೆಂದರೆ ಯೂಶ್ವಲಿ ಹಬ್ಬದ ಸೀಸನ್ ಬೇರೆ, ಎಲ್ಲ ರಜೆ ಹಾಕ್ಬಿಟ್ಟೆ ದರ್ಶನಕ್ಕೆ ಬಂದಿರ್ತಾರೆ. ಹಾಗೆ ಗುರುವೈಭವೋತ್ಸವನೂ ಇನ್ನೇನು ತುಂಬ ಹತ್ತಿರದಲ್ಲೇ ಇದೆ. ಸೊ ಹಂಗೆಲ್ಲ ಅಂದ್ಕೊಂಡ್ಬಿಟ್ಟು ನಾವು ಮಂತ್ರಾಲಯಕ್ಕೆ ಒಟ್ಟು ನಾರ್ಮಲಾಗಿ ಹೆಂಗೆ ಹೋಗ್ತಾ ಇದ್ವಿ ಹಾಗೆ ಹೋಗ್ತಾ ಇದ್ವಿ ನಾವು. ಬಟ್ ಮಂತ್ರಾಲಯಕ್ಕೆ ನಾವು ಹೋಗ್ತೀವಿ ಅಂತ ನಾವು ಕನಸು ಮನಸ್ಸಿನಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಮನೆಯವರೆಲ್ಲರೂ. ಸೊ ಏನಾಯಿತು ಅಂತ ಅಂದರೆ ಶಿವರಾತ್ರಿಯ ಒಂದು 3 ದಿನದ ಮುಂಚೆ ಏನಾಯಿತು ಅಂತ ಅಂದರೆ 3 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ರಾಯರು ಸ್ವಪ್ನ ಸೂಚನೆಯನ್ನು ನನಗೆ ಕೊಟ್ಟರು. ಸೊ ಯಾವ್ಯಾವ ರೀತಿ ಏನೇನು ಕೊಟ್ಟರು ಅಂತ ನಾನು ನಿಮ್ಮೆಲ್ರಿಗೂ ಕೂಡ ತಿಳಿಸ್ತೀನಿ. ಮೊದಲನೇದಾಗಿ ನನಗೆ ರಾಯರು ಕನಸಿನಲ್ಲಿ ಬರುವಂಥದ್ದು ತುಂಬ ಕಡಿಮೆ. ಆಮೇಲೆ ನನಗೆ ರಾಯರು ಕನಸಿನಲ್ಲಿ ಬಂದರೆ ಸಿಕ್ಕಾಪಟ್ಟೆ ನಂಬಿಕೆ, ಒಂದೇನೋ ಒಳ್ಳೆಯದಾಗುತ್ತೆ ಮುಂದೆ ಬರೋ ದಿನಗಳಲ್ಲಿ ಅನ್ನೋದು. ಯಾಕೆಂದರೆ ನನಗೆ ಇಲ್ಲಿವರೆಗೂ ರಾಯರು ಕನಸಿನಲ್ಲಿ ಕಾಣಿಸ್ಕೊಂಡಿರೋವಾಗೆಲ್ಲ ಕೂಡ ತುಂಬಾ ಒಳ್ಳೆಯದಾಗಿದೆ. ಹಾಗೆಯೇ ಬಂದರೆ ಯೂಶ್ವಲಿ ಅಪರೂಪಕ್ಕೆ ಅವಾಗೋ ಇವಾಗೋ ಒಂದು ಸತಿ ಬರ್ತಾರೆ. ಆದರೆ ಈ ಸತಿ ಕಂಟಿನ್ಯೂಸ್ ಆಗಿ 3 ದಿನಗಳ ಕಾಲ ರಾಯರು ಕನಸಿಗೆ ಬಂದರು. ನನಗಿದು ಮುಂಚೆ ಯಾವಾಗಾಗಿತ್ತು ಅಂತ ಅಂದರೆ, ನಾನು ರಾಯರ ಪೂಜೆನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಾರ್ ದಿ ಫಸ್ಟ್ ಟೈಮ್ ರಾಯರು ನನ್ನ ಕನಸಿಗೆ ಬಂದಿದ್ರಲ್ಲ, ಆವಾಗೂ ಕೂಡ ಹೀಗೆ ಕಂಟಿನ್ಯೂಸ್ ಆಗಿ ಬಂದಿದ್ದರು. ಅದಕ್ಕೆ ಏನಕ್ಕಿರ್ಬೋದು ಅಂತ ಗೊತ್ತಾಗಲಿಲ್ಲ. ಏನಾಯಿತು ಅಂತ ಅಂದರೆ ಮೊದಲನೇ ದಿನ, ಅಂದರೆ 3 ದಿನ ಕಂಟಿನ್ಯೂಸ್ ಕನಸು ಬಂತು ಅನ್ನಲ್ಲ, ಅದರಲ್ಲಿ ಮೊದಲನೇ ದಿನ ಏನಾಗುತ್ತೆ ಅಂದರೆ, ನಾನು ಕೆಲ್ಸಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸೊ ಮನೆಯಿಂದ ಹೊರಗಡೆ ಬಂದು ಶೂಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೆ. ಒಂದು ಕಾಲಿಗೆ ಶೂಸ್ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಕಾಲಿಗೆ ಹಾಕ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ರಾಯರ ಒಂದು ಉತ್ಸವ ಇರುತ್ತಲ್ಲ, ಅಂದರೆ ಪ್ರಹ್ಲಾದ ರಾಜರ ಒಂದು ಉತ್ಸವ ಮೂರ್ತಿ ಏನಿರುತ್ತಲ್ಲ, ಅದನ್ನು ರಾಮನ ಅಲಂಕಾರ ಮಾಡಿಬಿಟ್ಟು ನಮ್ಮ ಮನೆ ಮುಂದೆ ತೊಗೊಂಬಂದು ನಿಲ್ಲಿಸ್ಕೊಂಡಿದ್ದಾರೆ ಎಲ್ಲರೂ. ನಾನು ಅದನ್ನು ನೋಡಿಬಿಟ್ಟು ರಾಯರ ಉತ್ಸವ ಮೂರ್ತಿ ಬಂದಿದೆ ಅಲ್ಲ ಅಂತ ಖುಷಿ ಆಗ್ತೀನಿ ಒಂದು ಸೆಕೆಂಡ್. ಆದರೆ ಆ ಟೈಮ್ನಲ್ಲಿ ನನಗೆ ಇದನ್ನೇನು ಮಾಡಬೇಕು, ನಾನು ಇಲ್ಲಿ ಬಂದು ಎದಕ್ಕೆ ನಿಲ್ಲಿಸಿದ್ದೀರಾ, ಏನು ಮಾಡಬೇಕು ನಾನು ಇದಕ್ಕೆ ಅಂತ ನಾನು ಅವರಿಗೆ ಕನಸಿನಲ್ಲಿ ಕೇಳ್ತೀನಿ. ಹಾಗಾಗಿ ಅವರು ನೀನೇನು ಮಾಡಬೇಡ, ಇದರಿಂದ ಫಾಲೋ ಮಾಡ್ಕೊಂಡು ಬಾ ನೀನು ಅಂತ ಹೇಳಿಬಿಟ್ಟು ಅಂತಾರೆ. ಸರಿ ಆಯಿತು ಫಾಲೋ ಮಾಡು ಅಂತ ಅಂತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದು ಶೂಸ್ನು ಬಿಟ್ಬಿಟ್ಟು ನಾನು ಅವ್ರ ಹಿಂದ್ಗಡೆ ಹೋಗ್ತೀನಿ. ಸೊ ಇದು ಮೊದಲನೇ ದಿನ ಬಂದಂತಹ ಕನಸು ನನಗೆ. ಇದಿಷ್ಟು ಬಂದಾದ ತಕ್ಷಣ ಎಚ್ಚರ ಆಗಿಬಿಡುತ್ತೆ ನನಗೆ. ಸೊ ನಾನದು ಯಾಕೆ ಈ ರೀತಿ ಆಯಿತು ಅಂತ ನಾನು ರಾಯರ ಹತ್ರ ಒಂದು ಸತಿ ಕೈ ಮುಗಿದು, ನಿಮ್ಮ ಸೂಚನೆ ಏನಿದೆ ರಾಯರೇ ನನಗೆ ಗೊತ್ತಿಲ್ಲ, ಆದರೆ ಯಾಕೆ ಈ ರೀತಿ ಬಂತು ಅಂತಲೂ ನನಗೆ ಗೊತ್ತಾಗ್ತಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಏನಾದರೂ ಒಂದು ವಿಷಯ ನೀವು ನನಗೆ ಹೇಳಬೇಕಂತ ಇದ್ದರೆ ಯಾವುದಾದ್ರೂ ಬೇರೆ ರೀತಿಯಲ್ಲಿ ನನಗೆ ಸೂಚನೆನ ಕೊಡಿ ಅಂತ ನಾನು ಅಂದೆ. ಅಲ್ಲಿವರೆಗೂ ಕೂಡ ನನಗೆ ಗೊತ್ತಾಗಲಿಲ್ಲ ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ ಅಂತ. ಮತ್ತು 2ನೇ ದಿನವೂ ಕೂಡ ಇದೇ ರೀತಿ ಆಗುತ್ತೆ. ಇದೇ ರೀತಿ ಅಂದರೆ ನನಗೆ ಮೊದಲನೇ ದಿನ ಯಾವ ರೀತಿ ಒಂದು ರಾಯರ ಒಂದು ಉತ್ಸವ ಕನಸಿನಲ್ಲಿ ಬಂದಿತ್ತಲ್ಲೋ ರಾಮನ ಅವತಾರದ್ದು, ಅದೇ ಉತ್ಸವ ಸೇಮ್ ಅದೇ ಮೊದಲನೇ ದಿನ ಹೇಗೆ ಕಂಡಿತ್ತಲ್ಲೋ ಅದೇ ಥರದ್ದೇ 2ನೇ ದಿನ ಮಂತ್ರಾಲಯದಲ್ಲಿದೆ. ನಾನು, ನಮ್ಮಮ್ಮ, ನಮ್ಮಪ್ಪ ಇಷ್ಟು ಜನ ನಾವು ಮಂತ್ರಾಲಯದಲ್ಲಿ ಆ ಉತ್ಸವ ರಾಯರ ಜೊತೆ ನಿಂತ್ಕೊಂಡಿದ್ದೀವಿ. ಸೊ ಅದು 2ನೇ ದಿನ ಕನಸಿನಲ್ಲಿ ಬಂತು. ಸೊ ನಾವು ಅದನ್ನು ನೋಡಿಬಿಟ್ಟು ನನಗೇನು ಅನಿಸ್ತು ಅಂದರೆ, ಫಾಲೋ ಮಾಡ್ಕೊಂಡ್ಬಿಟ್ಟು ರಾಯರು ನನ್ನನ್ನು ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಿದ್ದಾರೇನೋ ಅಂತ ಅನಿಸ್ತು. ಸೊ ಆವಾಗ ಮತ್ತೆ ತಕ್ಷಣ ಎಚ್ಚರ ಆಯಿತು ನನಗೆ. ನಾನು ಮತ್ತೆ ರಾಯರ ಹತ್ರ ಬೇಡ್ಕೊಂಡೆ, ರಾಯರೇ ಯಾಕೆ ಈ ಥರ ಕನಸು, 2 ದಿನವೂ ನೀವು ಕನಸಿಗೆ ಬಂದಿದ್ದೀರಾ, ಯಾಕೆ ಅಂತ ಗೊತ್ತಾಗ್ತಿಲ್ಲ ರಾಯರೇ, ನನಗೆ ದಯವಿಟ್ಟು ಕ್ಷಮಿಸ್ಬಿಡಿ. ನನಗೆ ಮಂತ್ರಾಲಯಕ್ಕೆ ಬರೋಕ್ಕೆ ಆಸೆ ಇದೆ, ಆದರೆ ಟೈಮ್ ಅದಕ್ಕೆ ಕೂಡ್ತಾ ಇಲ್ಲ, ನೀವು ಯಾವಾಗ ಕರೆಸ್ಕೊತೀರೋ ಅವಾಗ ಬರ್ತೀನಿ ಕಣಪ್ಪ ಅಂತ ಕೈ ಮುಗಿದ್ಬಿಟ್ಟು ರಾಯರಿಗೆ ಮತ್ತೆ ಮಲಗ್ತೀನಿ. ಸೊ ನೆಕ್ಸ್ಟ್ ಅದ್ರ ಮಾರನೇ ದಿನ, ಅಂದರೆ ಶಿವರಾತ್ರಿಯ ದಿನ ಬೆಳಗ್ಗಿನ ಜಾವ ಏನಾಗುತ್ತೆ ಅಂದರೆ, ಕನಸಿನಲ್ಲಿ ನಾನು, ನಮ್ಮ ಪಪ್ಪ, ನಮ್ಮಮ್ಮ 3 ಜನನೂ ಕೂಡ ರಾಯರ ದರ್ಶನಕ್ಕೆ ಹೋಗಿದ್ದೀವಿ. ನಮ್ಮಪ್ಪ ದೂರದಲ್ಲಿದ್ದಾರೆ. ನಾನು ರಾಯರ ಬೃಂದಾವನದ ಹತ್ರ ಹೋಗ್ಬಿಟ್ಟು, ಇವರೇ ಇದೇ ರಾಯರ ಬೃಂದಾವನ, ಇಲ್ಲೇ ರಾಯರು ತಪಸ್ಸು ಮಾಡ್ತಾ ಕೂತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಬೃಂದಾವನನ ಮುಟ್ಟಿಬಿಟ್ಟು ನಾನು ಅವರಿಗೆಲ್ರಿಗೂ ಹೇಳ್ತೀನಿ.
ಸೊ ಈ ರೀತಿ ನನಗೆ ಕನಸಲ್ಲಿ 3ನೇ ದಿನ ಅಂದರೆ ಶಿವರಾತ್ರಿ ದಿನ ಬಂತು. ಯಾಕೆ ಅಂತ ಗೊತ್ತಾಗಲಿಲ್ಲ. ಸೊ ಶಿವರಾತ್ರಿನೂ ಕೂಡ ಈ ಹಬ್ಬ ಬೇರೆ ಇದ್ದಿದ್ದರಿಂದ ನಾನು ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು, ರಾಯರೇ ಯಾಕೋ 3 ದಿನ ಕನಸಲ್ಲಿ ಬಂದಿದ್ದೀರಾ ಅಂತ ಒಂದು ಕಡೆ ತಲೆಯಲ್ಲಿತ್ತು. ಬಟ್ ಆದರೂ ಶಿವರಾತ್ರಿ ನಮ್ಮ ಮನೆಯಲ್ಲಿ ತುಂಬ ಜೋರಾಗಿ ಮಾಡೋದ್ರಿಂದ ಹಬ್ಬದ ಒಂದು ಬ್ಯುಸಿನಲ್ಲಿ ಇದನ್ನೆಲ್ಲ ಮರ್ತೋಗ್ಬಿಟ್ಟೆ ನಾನು. ಸೊ ಶಿವರಾತ್ರಿ ಹಬ್ಬದ ದಿನ ಹಬ್ಬ ಎಲ್ಲ ಚೆನ್ನಾಗಾಯಿತು. ನಾವು ಕೂಡ ಉಪವಾಸ ಇದ್ವಿ. ಸಾಯಂಕಾಲ ಶಿವನ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದುಬಿಟ್ಟು ಸ್ವಲ್ಪ ಹಣ್ಣು ತಿಂದುಬಿಟ್ಟು ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತಲ್ಲ ಅಂತ ಸ್ವಲ್ಪ ಜಲ್ದಿನೇ ಮಲಗಿದೆ ನಾನು. ಜಲ್ದಿ ಮಲಗಿ ಬೆಳಗ್ಗೆ ಎಲ್ಲ ಮತ್ತೆ ಉಪವಾಸ ಬಿಡಬೇಕಿದ್ದರಿಂದ ಸ್ನಾನ ಮಾಡಿ ಪೂಜೆ ಮಾಡಿ ಉಪವಾಸ ಬಿಡಬೇಕು ಅಂತ ಒಂದು ಕಾರಣಕ್ಕಾಗಿ ಬೆಳಗ್ಗೆ ಅಂದರೆ ಸೋಮವಾರದ ಬೆಳಗ್ಗೆ ಮನೇಲಿ ಎಲ್ಲರೂ ತುಂಬಾ ಬೇಗ ಎದ್ದಿದ್ವಿ. ಸೊ ಬೇಗ ಎದ್ಬಿಟ್ಟು ಶಿವನಿಗೆ ಮತ್ತು ಅಭಿಷೇಕ ಪೂಜೆನೆಲ್ಲ ಮಾಡಾದಮೇಲೆ ನಾವು ಮನೆಯಲ್ಲಿ ಪ್ರಸಾದನ ಎಲ್ಲ ರೆಡಿ ಮಾಡಿಬಿಟ್ಟು ಶಿವನಿಗೆಲ್ಲ ನೈವೇದ್ಯ ಮಾಡಿಬಿಟ್ಟು ನಾವು ಎಲ್ಲ ಪ್ರಸಾದನ ತಿನ್ನೋಷ್ಟೊತ್ತಿಗೆ ಬೆಳಗ್ಗಿನ ಜಾವ 5:30 ಆಗೋಗಿತ್ತು. ಸೊ 5:30 ಆಗೋಗಿ ಪ್ರಸಾದ ಎಲ್ಲ ತಿಂದಾದಮೇಲೆ ಆಲ್ ಆಫ್ ಎ ಸಡನ್ ನಮ್ಮ ಪಪ್ಪ ಇದ್ದಾರಲ್ಲ, ಅವರು ಮಂತ್ರಾಲಯಕ್ಕೆ ಹೋಗಿ ಬಂದುಬಿಡೋಣ ಇವತ್ತು ಅಂತ ಕೇಳಿದರು. ನನಗೆ ಯಾಕೆ ನಾನು ಸ್ವಲ್ಪ ಶಾಕ್ ಆಯಿತು ನನಗೆ. ಯಾಕೆಂದರೆ ನಮ್ಮ ಪಪ್ಪ ಯೂಶ್ವಲಿ ಹಿಂಗೆ ಮಂತ್ರಾಲಯಕ್ಕೆ ಹೋಗಿ ಬರೋಣ ಅಥವಾ ಬೇರೆ ಎಲ್ಲಾದರೂ ಕಡೆ ಹೋಗೋಣ ಅಂತ ಹೇಳೋದು ಕಡಿಮೆ. ಅಂಥದ್ರಲ್ಲಿ ಮಂತ್ರಾಲಯಕ್ಕೆ ಹೋಗಿ ಬಂದುಬಿಡೋಣ ಅಂತ ಅಂದರು. ನಾನು ಅದಕ್ಕೆ ಇವಾಗೇ ಯಾಕೆ ಇಷ್ಟು ಜಲ್ದಿನೇ ಯಾಕೆ, ಬೇರೆ ದಿವಸ ನೋಡ್ಕೊಂಡು ಹೋಗೋಣಂತೆ ತೊಗೊಳ್ಳಿ, ಇದು ಗುರು ವೈಭವೋತ್ಸವ ಎಲ್ಲ ಮುಗೀಲಿ ಅಂತ ಅಂದೆ. ಬೇಡ ಹೋಗಿ ಬಂದುಬಿಡೋಣ ಬರ್ರಿ ಇವತ್ತು ಅಂತ ಹೇಳಿಬಿಟ್ಟು ಆವಾಗ ನಾವು 5 ನಿಮಿಷದಲ್ಲಿ ನಮ್ಮ ಪಪ್ಪ ಹೇಳಿಬಿಡ್ತಾರೆ ಹಿಂಗೆ, ರೆಡಿ ಆಗಿಬಿಡಿ ನೀವೆಲ್ಲ ಮಂತ್ರಾಲಯಕ್ಕೆ ಹೋಗೋಣ ಅಂತ. ಬಸ್ ನೋಡಿದರೆ 5:45 ಅಂದರೆ 5:45 ಬಸ್ ಇತ್ತು. ನಾವೆಲ್ಲ ಇಲ್ಲಿ 5:30 ಅಷ್ಟೊತ್ತಿಗೆ ಪ್ರಿಪೇರ್ ಆದ್ವಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಆವಾಗಿನ ಡಿಸಿಷನ್ ತೊಗೊಂಡ್ವಿ ಅಷ್ಟೇ, ಏನೂ ಪ್ಯಾಕ್ ಮಾಡ್ಕೊಂಡಿರಲಿಲ್ಲ. ಸೊ ಮಂತ್ರಾಲಯಕ್ಕೆ ಮತ್ತು ಎಲ್ಲರೂ ಹೋಗಬೇಕು ಅಂತ ಡಿಸೈಡ್ ಆದಮೇಲೆ ಏನು ಮಾಡಿದ್ವಿ ಅಂದರೆ ಸಿಕ್ಕಿದ್ದೆಲ್ಲ ಅಂದರೆ ಯಾವ್ಯಾವ ಬಟ್ಟೆ ತೊಗೋಬೇಕು, ಏನೇನು ತೊಗೋಬೇಕು ಒಟ್ಟು ಕೈಲಾದಷ್ಟೆಲ್ಲ ನಾವು ಜೋಡಿಸ್ಕೊಂಡು ಇನ್ನೇನು ಬಸ್ 5 ನಿಮಿಷದಲ್ಲಿ ಹೋಗ್ಬಿಡೋದು. ಆ ಬಸ್ಸು ಅವತ್ತು ಯಾಕೋ ಸ್ವಲ್ಪ ನಿಧಾನ, ಅದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಸ್ಸು ವೇಟ್ ಮಾಡ್ತಿದ್ರಂತೆ. ಆ ಬಸ್ಸಿಗೆ ನಾವು ಹತ್ತಿಬಿಟ್ವಿ. ನಾನು ಬಸ್ ಹತ್ತಿದ ಮೇಲೂ ಕೂಡ ಹೇಳಿದೆ ಡೇ ಜರ್ನಿ ಸ್ವಲ್ಪ ಸುಸ್ತಾಗುತ್ತೆ ಅಂತ ಅಂದರೆ ಇಲ್ಲಿ ಹೋಗಿ ಬಂದುಬಿಡೋಣ ಅಂತ ಅಂದ್ಬಿಟ್ರು. ಇನ್ನು ನಮ್ಮ ಅಪ್ಪನ ತಲೆಯಲ್ಲಿ ಯಾಕೆ ಆ ರೀತಿ ಬಂತೋ ಗೊತ್ತಿಲ್ಲ, ಅಷ್ಟು ಸಡನ್ನಾಗಿ ಮಂತ್ರಾಲಯಕ್ಕೆ ಹೋಗಿ ಬರೋವಂಥದ್ದು. ಯಾಕಂದರೆ ನಮ್ಮೂರು ಬಂದುಬಿಟ್ಟು ದಾವಣಗೆರೆ, ಏನಿಲ್ಲ ಅಂತ ಅಂದರೂ 10-12 ಅವರ್ಸ್ ಜರ್ನಿ ಬೇಕೇ ಬೇಕಾಗುತ್ತೆ. ಸೊ ಡೇ ಜರ್ನಿ ಬೇರೆ ಮಾಡೋದ್ರಿಂದ ಸಿಕ್ಕಾಬಟ್ಟೆ ತಲೆನೋವು ಸುಸ್ತಾಗುತ್ತೆ, ಬೇಡ ಅಂತ ಅಂದರೂ ಕೂಡ ಕೇಳಲಿಲ್ಲ. ಸರಿ ಆಯಿತು ಅಂತ ಹೇಳಿ ಬಸ್ಸೆಲ್ಲ ಹತ್ತಿದ್ವಿ, ಹೋದ್ವಿ. ಮಂತ್ರಾಲಯಕ್ಕೆ ಹೋಗೋ ಅಷ್ಟೊತ್ತಿಗೆ ಸಾಯಂಕಾಲ ಆಗಿತ್ತು. ಸೊ ಜಲ್ದಿ ಹೋಗ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ರಾಯರ ರಥೋತ್ಸವ ಸೇವೆ ಇನ್ನೇನು ಸ್ಟಾರ್ಟ್ ಆಗುವಂಥದ್ದಿತ್ತು. ಜನರೆಲ್ಲ ಹೊರಗಡೆ ಸೇರಿದರು. ನಾವು ಅದೇ ಟೈಮ್ನಲ್ಲಿ ದರ್ಶನಕ್ಕೆ ಹೋದ್ವಿ. ಸೊ ರಾಯರ ಮುಂದೆ ಯಾರೂ ಜನ ಇರಲಿಲ್ಲ. ಆರಾಮಾಗಿ ಸ್ವಲ್ಪ ಒಂದು ರಾಯರೇ 5 ನಿಮಿಷನಾದರೂ ನಿಮ್ಮ ದರ್ಶನ ಮಾಡುವಂಥ ಅವಕಾಶ ಕೊಡಿ ಅಂತ ನಾನು ರಾಯರಿಗೆ ಕೇಳ್ಕೊಂಡು ಹೋದೆ. ನೋಡಿದರೆ ಅಲ್ಲಿ ಸುಮಾರು ಅರ್ಧ ಗಂಟೆ ರಾಯರ ಮುಂದೆನೇ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಯಾಕೋ ಗೊತ್ತಾಗಲಿಲ್ಲ, ರಾಯರ ಮುಂದೆ ನಿಂತ್ಕೊಂಡಾಗ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಹಾಗಾಗಿ ಸುಮ್ಮನೆ ರಾಯರ ಮುಂದೆ ನಿಂತ್ಕೊಂಡು ಬೇಡ್ಕೊತಾ ಇದ್ದೆ. ಬೇಡ್ಕೊಳ್ಳೋದಕ್ಕೇನೂ ಇಲ್ಲ ರಾಯರೇ, ಎಲ್ರೂ ಚೆನ್ನಾಗಿಡಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಅಷ್ಟೇ ನಾನು ಬೇಡ್ಕೊಳ್ಳುವಂಥದ್ದು. ಹಾಗೆಯೇ ನನ್ನ ಮೇಲೂ ಒಂದು ಸ್ವಲ್ಪ ಆಶೀರ್ವಾದ ಮಾಡಿ ರಾಯರೇ ಅಂತ ನಾನು ಅಷ್ಟೇ ಕೇಳಿಕೊಂಡೆ. ಅದೆಲ್ಲ ಕೇಳ್ಕೊಂಡಾದಮೇಲೆ ಒಬ್ಬರು ಅಲ್ಲಿ ವಿ ಐ ಪಿ ಲೈನ್ ಬರುತ್ತಲ್ಲ, ಅಲ್ಲಿಂದ ಒಬ್ಬರು ಬಂದರು. ಸೊ ಅವರು ಬಂದು ಕೈ ಮುಗಿತಿರ್ಬೇಕಾದ್ರೆ ಅಲ್ಲಿನ ಅರ್ಚಕರು ರಾಯರ ಬೃಂದಾವನದ ಮೇಲಿದ್ದಂಥ ಹೂವನ್ನ ಎತ್ಕೊಂಡ್ಬಿಟ್ಟು ಅವರಿಗೆ ಕೊಡ್ತಾರೆ. ಸೊ ನಾನು ಅದನ್ನು ನೋಡಿಬಿಟ್ಟು ರಾಯರೇ ನನಗೂ ಈ ಥರದ್ದೊಂದು ಹೂವು ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರೋದಲ್ಲ ಅಂತ ನಾನು ಹಾಗೆ ಕೇಳಿಕೊಂಡೆ. ಬಟ್ ನಾನು ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡಿದ್ದರಿಂದ ಇದಾಗಲ್ಲ ಬಿಡು ಅಂತ ಹೇಳಿಬಿಟ್ಟು ಹಾಗೆ ಕೈ ಮುಗಿದು ಇನ್ನೊಂದು ಸತಿ ಎಲ್ರಿಗೂ ಒಳ್ಳೆಯದಾಗಲಿ ರಾಯರೇ, ನನಗೂ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಇನ್ನೇನು ಬರೋಣ ಅನ್ನೋ ಅಷ್ಟೊತ್ತಿಗೆ ರಾಯರ ರಥೋತ್ಸವ ಕೂಡ ಸ್ಟಾರ್ಟ್ ಆಯಿತು. ರಾಯರಿಗೆ ಮಂಗಳಾರತಿ ಕೂಡ ಮಾಡಿದರು. ಮಂಗಳಾರತಿ ಎಲ್ಲ ಮಾಡಿದ್ರಲ್ಲ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಳ್ಳೋಣ ಅಂತ ನಿಂತ್ಕೊಂಡಿದ್ದೆ. ಹಾಗೆ ಸುಮ್ಮನೆ ಸ್ವಲ್ಪ ನಿಮ್ಮ ಕೃಪೆ ನನ್ನ ಮೇಲೂ ಇರಲಿ ರಾಯರೇ, ಸ್ವಲ್ಪ ಕಷ್ಟ ಇದೆ, ನಂದು ಪ್ರಾಬ್ಲಮ್ಸ್ ಇದೆ, ಇದನ್ನೆಲ್ಲ ಬಗೆಹರಿಸ್ಕೊಡಿ ಅಂತ ಎಲ್ಲ ಕೇಳ್ಕೊತಿರ್ಬೇಕಾದ್ರೆ ಒಂದೇ ಒಂದು ಸಣ್ಣ ಹೂವು ರಾಯರ ಬೃಂದಾವನದ ಮೇಲಿಂದ ಪ್ರಸಾದ ಆಯಿತು. ಸಿಕ್ಕಾಬಟ್ಟೆ ಖುಷಿ ಆಯಿತು, ರಾಯರು ನನ್ನ ಮಾತನ್ನು ಕೇಳಿಸ್ಕೊಂಡ್ರು ಅಂತ. ಸರಿ ಆಯಿತು. ರಾಯರ ಮಂಗಳಾರತಿ ಎಲ್ಲ ಇಸ್ಕೊಂಡ್ಬಿಟ್ಟು ನಾವು ವಾಪಸ್ ಹೊರ್ಗಡೆ ಬಂದ್ವಿ. ರಥೋತ್ಸವ ಎಲ್ಲ ಸ್ಟಾರ್ಟ್ ಆಗಿತ್ತು. ರಾಯರ ರಥೋತ್ಸವ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ರಥೋತ್ಸವ ಮಾಡ್ತಿರ್ತಾರೆ. ಸೊ ರಾಯರ ರಥೋತ್ಸವನೂ ಎಲ್ಲ ಮುಗೀತು. ದೇವಸ್ಥಾನದಲ್ಲೇ ಪ್ರಸಾದ ಇದ್ದಿದ್ದರಿಂದ ಅಲ್ಲೇ ಪ್ರಸಾದನ ತಿನ್ಕೊಂಡ್ಬಿಟ್ಟು ರೆಸ್ಟ್ ಮಾಡಿದ್ವಿ ನಾವು. ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಇನ್ನೊಂದು ಸತಿ ದರ್ಶನಕ್ಕೆ ಹೋಗೋಣ ಅಂತ ನಾನು ತುಂಬ ಬೇಗ ಎದ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ದೇವಸ್ಥಾನದೊಳಗೆ ಹೋದೆ.
ಆ ದೇವಸ್ಥಾನಕ್ಕೆ ಒಳಗೆ ಹೋದಾಗ ಸ್ವಲ್ಪ ರಶ್ ಇತ್ತು. ಬಟ್ ಆದರೂ ನಿಂತ್ಕೊಂಡಿದ್ದೆ ರಾಯರ ಮುಂದೆ ಒಂದು ಸ್ವಲ್ಪ ಹೊತ್ತು. ರಾಯರೇ, ಇವತ್ತಾದರೂ ಒಂಚೂರು ಏನಾದರೂ ನಿಮ್ಮ ಪ್ರಸಾದ ಅಥವಾ ಹೂ ಸಿಗೋವಂಥದ್ದಾಗಲಿ ಅಂತ ಹಂಗೆ ಮನ್ಸಿನಲ್ಲಿ ಬೇಡ್ಕೊತ ರಾಯರ ಒಂದು ದರ್ಶನಕ್ಕೆ ಕ್ಯೂನಲ್ಲಿ ನಿಂತ್ಕೊಂಡೆ. ಸಿಕ್ಕಾಪಟ್ಟೆ ಜನ ಆದರು. ನಾನು ಒಂದು ಕಡೆ ನಿಂತ್ಕೊಂಡಿದ್ದೆ. ಕ್ಯೂ ಅದ್ರ ಪಾಡಿಗೆ ಅದ್ರ ಮೂವ್ ಆಗ್ತಿತ್ತು. ಹಾಗೆಯೇ ಎಲ್ಲಿ ನನಗೆ ದರ್ಶನನೇ ಮಾಡೋದಕ್ಕಾಗಲ್ವೋ, ಒಂದು 5 ನಿಮಿಷನೂ ನೀಟಾಗಿ ಅಂತ ಅಂದ್ಕೊಂಡಿದ್ದೆ. ಏನೋ ಗೊತ್ತಿಲ್ಲ, ರಾಯರ ದಯೆಯಿಂದ ಒಂದು 15 ನಿಮಿಷ ರಾಯರ ಬೃಂದಾವನದ ಮುಂದೆ ನಿಂತ್ಕೊಂಡು ಕೈ ಮುಗ್ದಿದ್ದೀನಿ. ಅದೇ ಟೈಮ್ನಲ್ಲಿ ಅಲ್ಲಿನ ಅರ್ಚಕರು ರಾಯರ ಬೃಂದಾವನದ ಮೇಲಿಂದ ಹೂ ತೆಗಿತಾಯಿದ್ರು. ನಾನು ಅದನ್ನು ನೋಡ್ತಾ ಇದ್ದೆ. ಅವರು ಅದನ್ನು ನೋಡಿದರು. ಅಂದರೆ ನಾನು ರಾಯರ ಬೃಂದಾವನನ ನೋಡ್ತಿರೋದನ್ನು ಅವ್ರು ನೋಡಿದರು. ಅವರು ಇಮಿಡಿಯೇಟಾಗಿ ಒಂದು ಶಾವಂತಿಗೆ ಹೂವು ಹಾಗೆ ಸ್ವಲ್ಪ ಗುಲಾಬಿ ದಳಗಳನ್ನು ತೊಗೊಂಬಂದ್ಬಿಟ್ಟು ಅಲ್ಲಿ ವಾಲಂಟಿಯರ್ಸ್ ಇರ್ತಾರಲ್ಲ ಅವ್ರಿಗೆ ಕೊಡ್ತಾರೆ. ಅವರು ನನ್ನ ಕೈ ಕೊಡ್ತಾರೆ ಅದನ್ನು. ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ನೆನ್ನೆನ ಬೇಡ್ಕೊಂಡಿದ್ದೆ ಅಷ್ಟೇ, ರಾಯರಿಗೆ ನನಗೂ ಈ ರೀತಿ ಸಿಕ್ಕಿದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ಲ ರಾಯರೇ ಅಂತ ಹಂಗೆ ಬೇಡ್ಕೊಂಡಿದ್ದೆ. ಅದನ್ನು ರಾಯರು ಇಷ್ಟು ಬೇಗ ಈಡೇರಿಸಿದ್ರು ಅಲ್ಲ ಅಂತ ಒಂದು ಕಡೆ ಸಿಕ್ಕಾಬಟ್ಟೆ ಖುಷಿ ಆಯಿತು ನನಗೆ. ಆ ಹೂಗಳನ್ನು ಇಸ್ಕೊಂಡಿದ್ದ ತಕ್ಷಣ ಕಣ್ಣಲ್ಲೆಲ್ಲ ನೀರು ಬಂದುಬಿಡ್ತು ನನಗೆ. ರಾಯರಿಗೆಲ್ಲ ನಮ್ಮ ಪ್ರಾರ್ಥನೆಗಳು, ಬೇಡಿಕೆಗಳು ಎಷ್ಟು ಬೇಗ ಕೇಳುತ್ತಲ್ಲ ಅಂತ. ಆಗಲೂ ಅಷ್ಟೇ ಹೂವು ಇಸ್ಕೊಂಡಾಗ ಸಿಕ್ಕಾಬಟ್ಟೆ ಖುಷಿ ಆಯಿತು. ರಾಯರಿಗೆ ಇನ್ನೊಂದು ಸತಿ ನಮಸ್ಕಾರ ಮಾಡಿಬಿಟ್ಟು, ರಾಯರೇ, ನನಗೆ ಇಷ್ಟಿಷ್ಟೇ ಕಣಪ್ಪ ಆಸೆ ಇರೋದು, ತುಂಬ ದೊಡ್ಡದು. ನನಗೆ ಮನೆ ಬೇಕು, ಗಾಡಿ ಬೇಕು, ಕಾರ್ ಬೇಕು, ಈ ರೀತಿ ದೊಡ್ಡ ದೊಡ್ಡ ಆಸೆಗಳೇನಿಲ್ಲ. ಸಮಯಕ್ಕೆ ಸರಿಯಾಗಿ ಯಾವಾಗ ನೀವು ಕೊಡಬೇಕಂತ ಇದ್ದೀರಲ್ಲೋ ನೀವು ಖಂಡಿತ ಕೊಡ್ತೀರಾ. ಆದರೆ ನಂದು ಈ ಪುಟ್ಟ ಆಸೆಗಳಿರುತ್ತಲ್ಲ, ಅದನ್ನು ಎಷ್ಟು ಬೇಗ ಕೇಳಿಸ್ಕೊಂಡ್ಬಿಟ್ಟು ಇಷ್ಟು ಬೇಗ ನೆರವೇರಿಸ್ತೀರಲ್ಲ ರಾಯರೇ, ನಿಮಗೆ ನೀವೇ ಸರಿ ಸಾಟಿ ಅಂತ ರಾಯರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಅಡ್ಡ ಬಿದ್ದುಬಿಟ್ಟು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆನ ಮಾಡಿಬಿಟ್ಟು ಬಂದೆ. ಈ ಸತಿ ಅಂತೂ ರಾಯರ ಮಠದಲ್ಲಿ ಸಿಕ್ಕಾಬಟ್ಟೆ ಒಂದು ಒಳ್ಳೆಯ ಅನುಭವ ಆಯಿತು ನನಗೆ. ಯಾವಾಗಲೂ ಅಷ್ಟೇ, ನಾವು ಮಂತ್ರಾಲಯಕ್ಕೆ ಹೋದಾಗ ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡ್ರೆ ಖಂಡಿತ ರಾಯರು ನಮಗೆ ಒಳ್ಳೇದು ಮಾಡ್ತಾರೆ. ಯಾಕೆಂತ ಅಂದರೆ ರಾಯರು ತಮ್ಮ ಜೀವಿತಾವಧಿಯಲ್ಲೂ ಅಷ್ಟೇ ತಮಗೇನಾದರೂ ಬೇಕು ಅಂತ ಅವರು ದೇವ್ರಿಗೆ ಪೂಜೆನ ಮಾಡ್ತಿರ್ಲಿಲ್ಲ. ಅವರನ್ನು ನಂಬಿ ಬರುವಂಥ ಭಕ್ತರಿಗೆ ಒಳ್ಳೇದಾಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವರು ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ರು. ನಾವು ಅಷ್ಟೇ, ಯಾವಾಗಲೂ ಅಷ್ಟೇ, ನಮಗೆ ಅದು ಬೇಕು, ನನಗಿದು ಬೇಕು, ನನಗೆ ಹೊಸ ಫೋನ್ ಬೇಕು, ಹೊಸ ಮನೆ ಬೇಕು, ಹೊಸ ಗಾಡಿ ಬೇಕು, ಈ ರೀತಿ ಎಲ್ಲ ನಾವು ರಾಯರಿಗೆ ಕೇಳೋದಕ್ಕಿಂತ ರಾಯರೇ, ನಮಗೇನು ಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ಸಮಯಕ್ಕೆ ಸರಿಯಾಗಿ ಎಲ್ಲ ನೀವೇ ಕೊಡಿ ರಾಯರೇ ಅಂತ ಅಂದಾಗ ರಾಯರು ಆದಷ್ಟು ಬೇಗ ಅದನ್ನು ಕೇಳಿಸ್ಕೊಳ್ತಾರೆ. ಹಾಗಾಗಿ ನಾನು ಹೇಳೋವಂಥದ್ದು ಇಷ್ಟೇ, ನಿಮಗೆ ಯಾವಾಗಲೂ ರಾಯರನ್ನು ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅನ್ನೋ ಒಂದು ವಿಷಯಕ್ಕೆ ನಂಬೋದಕ್ಕೆ ಹೋಗಬೇಡಿ. ಅವರಿಗೆ ನಿಮ್ಮ ಜೀವನನೇ ಸಮರ್ಪಣೆ ಮಾಡಿದರೆ ಸಮಯಕ್ಕೆ ಸರಿಯಾಗಿ ಏನೇನು ಬೇಕಲ್ಲೋ ನೆಮ್ಮದಿಯಿಂದ ಇರೋ ಅಷ್ಟು ರಾಯರು ಕೊಡ್ತಾರೆ. ಇದು ನನಗೆ ನಡೆದಂಥ ಅನುಭವ. ಹಾಗೆಯೇ ಬೆಳಗ್ಗೆ ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡಾದಮೇಲೆ ರಾಯರು ಸ್ಥಾಪನೆ ಮಾಡಿರುವಂಥ ವೆಂಕಟೇಶ್ವರ ದೇವಸ್ಥಾನಕ್ಕೂ ಕೂಡ ಹೋಗಿದ್ದೆ. ಅಲ್ಲೂ ಕೂಡ ಹೋಗಿ ಎಲ್ಲ ನಮಸ್ಕಾರ ಮಾಡಿಕೊಂಡು ವೆಂಕಟೇಶ್ವರ ದೇವರಿಗೆ ಅಭಿಷೇಕ ಆಗ್ತಾಯಿತ್ತು. ಸೊ ಹಾಗಾಗಿ ಅದರದ್ದೇನು ಫೋಟೋ ತೆಗಿಯೋದಕ್ಕೆ ನಾನು ಹೋಗಲಿಲ್ಲ. ಅದಾದಮೇಲೆ ಮೃತ್ತಿಕೆ ಇಸ್ಕೊಂಬರೋಣ ಅಂತಿದ್ದೆ. ಬಟ್ ಮನೆಯಲ್ಲಿ ಮೃತ್ತಿಕೆ ಇದ್ದಿದ್ದರಿಂದ ಸುಮ್ಮನೆ ಜಾಸ್ತಿ ಇಟ್ಕೊಳ್ಳೋದು ಬೇಡ, ಸ್ವಲ್ಪನೇ ಇರಲಿ ಮನೆಯಲ್ಲಿ ಅಂತ ಹೇಳಿಬಿಟ್ಟು ನಾನು ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿಬಿಟ್ಟು ವಾಪಸ್ ಬಂದೆ. ಕೆಲವೊಬ್ಬರು, ನಾನು ಈಗ ರೀಸೆಂಟಾಗಿ ನೋಡಿದ್ದೀನಿ, ಕೆಲವೊಬ್ಬರು ಮನೆಯಲ್ಲಿ 2 3 ರಾಯರ ಫೋಟೋನ ಪಕ್ಕನೇ ಇಟ್ಬಿಟ್ಟು ಒಟ್ಟಿಗೆ ಪೂಜೆ ಮಾಡ್ತಿರ್ತಾರೆ. ಅದು ಮಾಡೋವಂಥದ್ದು ಅಷ್ಟು ಸೂಕ್ತ ಅಲ್ಲ. ಯಾಕೆಂತಂದರೆ ದೇವ್ರ ಮನೆಯಲ್ಲಿ ಒಂದೇ ರಾಯರ ಫೋಟೋ, ಒಂದೇ ರಾಯರ ವಿಗ್ರಹ, ಹಾಗೆ ಒಂದೇ ಮೃತ್ತಿಕೆ ಡಬ್ಬಿ, ಇದಿಷ್ಟಕ್ಕೇ ಪೂಜೆ ಮಾಡಿ. ಬೇಕಿದ್ರೆ ನೀವು ಮನೆಯಲ್ಲಿ ಬೇರೆ ಹಾಲಲ್ಲಾಗಿರ್ಬೋದು ಅಥವಾ ನಿಮ್ಮ ರೂಮ್ನಲ್ಲಾಗಿರ್ಬೋದು ನೀವು ಬೇರೆ ಫೋಟೋಗಳನ್ನು ಹಾಕ್ಕೊಳ್ಳಿ. ಯಾಕೆಂತಂದರೆ ಒಂದೇ ದೇವರಿಂದು 2 3 ಫೋಟೋ ದೇವ್ರ ಮನೇಲಿ ಇಡಬಾರ್ದು ಅಂತ ಕೆಲವೊಂದು ಕಡೆ ಅಂತಾರೆ. ನನಗೂ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಹಾಗಾಗಿ ನಮ್ಮ ಮನೇಲೂ ಅಷ್ಟೇ, ನಾವು ನಮ್ಮ ಮನೆಯಲ್ಲಿ ಒಟ್ಟಾರೆ 3 ರಾಯರ ಫೋಟೋ ಇದೆ. ನಾವು 3 ಬೇರೆ ಬೇರೆ ಕಡೆಯೇ ಹಾಕಿದ್ದೀವಿ. ನಮ್ಮ ಮನೇಲಿ 3 ಫೋಟೋನೂ ಅಷ್ಟೇ ತುಂಬ ಚಿಕ್ಕದೇ ಇಟ್ಕೊಂಡಿರೋದು. ದೊಡ್ಡದು ಇಟ್ಕೊಂಡ್ರೆ ಮೇಂಟೆನೆನ್ಸ್ ತುಂಬಾ ಮಾಡಬೇಕಾಗುತ್ತೆ. ಸುಮಾರು ಜನ ವೀಡಿಯೋಸ್ನಲ್ಲಿ ನನಗೂ ಕೇಳ್ತಿರ್ತಾರೆ, ನೀವು ಸ್ವಲ್ಪ ದೊಡ್ಡ ರಾಯರ ಫೋಟೋ ತೊಗೊಂಡು ಪೂಜೆ ಮಾಡ್ಬೋದಲ್ಲ ಅಂತ. ದೊಡ್ಡ ಫೋಟೋ ತೊಗೊಳ್ಳೋದು ಪ್ರಾಬ್ಲಮ್ ಅಲ್ಲ, ತೊಗೊಂಡಾದ್ಮೇಲೆ ಹುಷಾರಾಗಿ ಅದನ್ನು ನೋಡ್ಕೋಬೇಕಾಗತ್ತೆ. ಧೂಳು ಎಲ್ಲ ಕುತ್ಕೋಬಾರ್ದು ಅದ್ರ ಮೇಲೆ. ಆಮೇಲೆ ಹಿಂದಿನ ದಿವಸ ಇಟ್ಟಂಥ ಹೂಗಳು ಅಲ್ಲೇ ಒಣಗೋದಕ್ಕೆ ಬಿಡಬಾರ್ದು. ರಾಯರಿಗೆ ತುಂಬ ಅಂದರೆ ಕ್ಲೀನ್ಲಿನೆಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಚಿಕ್ಕ ಫೋಟೋ ಇದ್ದರೆ ಅಂದರೆ ಹಚ್ಚಿರೋವಂಥ ಗಂಧನಾಗಿರ್ಬೋದು, ಫೋಟೋ ಅಥವಾ ಕ್ಲೀನ್ ಮಾಡೋವಂಥದ್ದಾಗಿರ್ಬೋದು, ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಚಿಕ್ಕ ಫೋಟೋನೇ ಇಟ್ಕೊಂಡಿದ್ದೀನಿ. ಹಾಗೆಯೇ ನಾನು ಒಂದು ನಿರ್ಧಾರ ನಾನೇನು ತೊಗೊಂಡಿದ್ದೀನಿ ಅಂತಂದರೆ, ರಾಯರ ಬೃಂದಾವನದಿಂದ ನನಗೆ ಸಿಕ್ಕಿರುವಂಥ ಇದು ಹೂವೇನಿದೆಯಲ್ಲ ಅದರಲ್ಲಿ ಒಂದು ಕೀ ಬನ್ಸ್ನ ನಾನು ಮಾಡಿಸೋಣ ಅಂತ ಇದ್ದೀನಿ. ಯಾಕೆಂತ ಅಂದರೆ ಅದು
ಯಾವಾಗ್ಲೂ ನನ್ನ ಜೊತೆ ಇರಲಿ ಅದು ಅಂತ. ಯಾಕೆಂತಂದರೆ ನಾನು ಅದನ್ನು ಅಂದರೆ ಅಲ್ಲಿ ಅವ್ರು ಬೇರೆಯವ್ರಿಗೆ ಕೊಡೋದು ನೋಡಿಬಿಟ್ಟು ನಾನು ಆಸೆ ಪಟ್ಟೆ ಅಷ್ಟೇ. ರಾಯರು ಅದನ್ನು ಕೂಡ ಕೇಳಿಸ್ಕೊಂಡು ಮಾರನೇ ದಿನ ಆ ರಾಯರ ಒಂದು ಹೂವು ಬೃಂದಾವನದ ಮೇಲಿದ್ದಂತಹ ಹೂವನ್ನ ನನಗೆ ತಂದುಕೊಟ್ರಲ್ಲ ಅವರು, ಸಿಕ್ಕಾಪಟ್ಟೆ ಖುಷಿಯಾಯಿತು. ಹಾಗಾಗಿನೇ ನಾನು ಹೇಳೋವಂಥದ್ದು ಇಷ್ಟೇ, ಮಂತ್ರಾಲಯಕ್ಕೆ ಹೋದಾಗ ರಾಯರ ಮುಂದೆ ನೀವು ಮಾತಾಡೋವಂಥ ಪ್ರತಿಯೊಂದು ಮಾತನ್ನು ಕೂಡ ರಾಯರು ಕೇಳಿಸ್ಕೊತಾರೆ. ಹಾಗಾಗಿ ನೀವು ಯಾವಾಗಲೂ ಬೇಡ್ಕೊಳ್ಳೋದ್ಕಿಂತ ಮುಂಚೆ ರಾಯರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ರಾಯರೇ ಅಂತ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಕೊನೆಯದಾಗಿ ನಿಮ್ಮ ಬೇಡಿಕೆ ಇಡಿ. ಯಾಕೆಂತಂದರೆ ರಾಯರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರವ್ರ ಭಕ್ತರಿಗೆ ಯಾವಾಗ ಏನೇನು ಕೊಡಬೇಕು ಅನ್ನೋದು ರಾಯರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಮೊದಲನೇದಾಗಿ ನೀವು ರಾಯರ ಹತ್ರ ಬೇಡ್ಕೋಬೇಕಾಗಿರೋದು ಇಷ್ಟೇ, ಎಲ್ರಿಗೂ ಒಳ್ಳೆಯದಾಗಲಿ ರಾಯರೇ. ಯಾಕೆಂತ ಅಂದರೆ ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ನೀವಿದ್ದೀರಾ. ಬಟ್ ನಾನು ಮನಸಾರೆ ಕೇಳ್ಕೊಳ್ಳೋವಂಥದ್ದು ಇಷ್ಟೇ, ನೀವೆಲ್ರಿಗೂ ಒಳ್ಳೇದು ಮಾಡಿ ಆಮೇಲೆ ನನಗೆ ಒಳ್ಳೇದು ಮಾಡಿ ಪರವಾಗಿಲ್ಲ ಅಂತ. ಯಾಕೆಂತ ಅಂದರೆ ನಾವು ಬೇರೆಯವ್ರಿಗೆ ಎಷ್ಟು ಒಳ್ಳೇದು ಬಯಸ್ತೀವಲ್ಲೋ ಅದ್ರ 3 ಪಟ್ಟು ಜಾಸ್ತಿ ರಾಯರು ನಮಗೆ ಒಳ್ಳೇದು ಮಾಡ್ತಾರೆ. ಇದು ನಾನು ಎಲ್ಲೋ ಒಂದು ಕಡೆ ಕೇಳಿಸ್ಕೊಂಡಿದ್ದು. ಹಾಗಾಗಿ ನಾನು ಹೇಳೋವಂಥದ್ದು ಇಷ್ಟೇ, ಒಬ್ಬರು ಚೆನ್ನಾಗಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರನ್ನ ಹಾಳು ಮಾಡೋದನ್ನ ನೋಡೋದು ಬಿಟ್ಬಿಟ್ಟು ನೀವು ರಾಯರ ಹತ್ರ ಬೇಡ್ಕೊಳ್ಳಿ, ರಾಯರೇ ಅವ್ರು ಚೆನ್ನಾಗಿದ್ದಾರೆ, ಅವರಂತೆಯೇ ನಾನು ಕೂಡ ಆಗಬೇಕು, ನೀವು ಅದನ್ನು ಹೇಗೆ ಮಾಡಿಸ್ಕೊಡ್ತೀರೋ ನನಗೆ ಗೊತ್ತಿಲ್ಲ, ನಿಮ್ಮ ಕೈಯಲ್ಲಿ ಆಗಲಿಲ್ಲದಲ್ಲೇ ಇರೋವಂಥದ್ದು ಯಾವುದೂ ಇಲ್ಲ ರಾಯರೇ, ನಾನು ನಿಮ್ಮ ಹತ್ರ ಬೇಡ್ಕೊತಿದ್ದೀನಿ, ದಯವಿಟ್ಟು ನನಗೆ ಇದು ಆಶೀರ್ವಾದ ಮಾಡಿ ಅಂತ ನೀವು ರಾಯರ ಹತ್ರ ಕೇಳ್ಕೊಳ್ಳಿ. ಖಂಡಿತ ರಾಯರು ಒಳ್ಳೇದು ಮಾಡ್ತಾರೆ. ಹಾಗೆಯೇ ನೀವು ಕೂಡ ಈ ರೀತಿ ಒಂದು ಮಂತ್ರಾಲಯಕ್ಕೆ ಹೋಗೋಕ್ಕಿಂತ ಮುಂಚೆ ಈ ರೀತಿ ಎಲ್ಲ ಒಂದು ಅನುಭವಗಳಾಗಿ ಅಥವಾ ರಾಯರು ಮತ್ತೆ ಬೇರೆ ಇನ್ಯಾವ ಥರನಾದರೂ ಸೂಚನೆ ಕೊಟ್ಬಿಟ್ಟು ಮಂತ್ರಾಲಯಕ್ಕೆ ಕರೆಸ್ಕೊಂಡಿದ್ದಾರೆ ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ಅದನ್ನು ಕೇಳೋದಕ್ಕೆ ಕಾತುರದಿಂದ ಕಾಯ್ತಾ ಇರ್ತೀನಿ. ಯಾಕೆಂತಂದರೆ ರಾಯರು ಸುಮಾರು ಜನಕ್ಕೆ ಅಂದರೆ ತಮ್ಮ ಭಕ್ತರೆಲ್ರಿಗೂ ಕೂಡ ಒಂದಲ್ಲ ಒಂದು ಸೂಚನೆನ ಖಂಡಿತ ಕೊಡ್ತಾರೆ ಮಂತ್ರಾಲಯಕ್ಕೆ ಕರೆಸ್ಕೊಳ್ಳೋದ್ಕಿಂತ ಮುಂಚೆ. ಈ ಸತಿ ಅಂತೂ ನಾನು ಕಂಪ್ಲೀಟಾಗಿ ನನಗೆ ನಾವು ಹೋಗ್ತೀವಿ ಮಂತ್ರಾಲಯಕ್ಕೆ ಅನ್ನೋದು 1% ಅಷ್ಟು ನನಗೆ ಒಂದು ತಲೆಯಲ್ಲಿರಲಿಲ್ಲ. ಮನೆಯಲ್ಲಿ 5 ನಿಮಿಷದಲ್ಲಿ ತೊಗೊಂಡ ನಿರ್ಧಾರ ಇವತ್ತು ರಾಯರ ಒಂದು ಒಳ್ಳೆ ದರ್ಶನ ಆಯಿತು. ಹಾಗೆಯೇ ರಾಯರ ಪ್ರಸಾದ ಕೂಡ ತುಂಬಾ ಚೆನ್ನಾಗಿ ಸಿಕ್ತು. ನಾನು ರಾಯರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂತ ಅಂದರೆ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋವಂಥದ್ದೊಂದು ಆಸೆ ಇತ್ತು. ಆದರೆ ರಾಯರು ಇಷ್ಟು ಬೇಗ ಅದು ಈ ರೀತಿ ಎಲ್ಲ ಸೂಚನೆಗಳು ಕೊಟ್ಟುಬಿಟ್ಟು ಕರೆಸ್ಕೊತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹಾಗಾಗಿ ನಾನು ರಾಯರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ರಾಯರ ದರ್ಶನ, ವೆಂಕಟೇಶ್ವರ ಸ್ವಾಮಿ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಬಸ್ ಹತ್ತಿದ್ವಿ ದಾವಣಗೆರೆಗೆ ಬರೋಣ ಅಂತ ಹೇಳಿಬಿಟ್ಟು. ಸೊ ದಾವಣಗೆರೆಗೆ ಎಲ್ಲ ಬಂದಾದಮೇಲೆ ಒಂದು ಸ್ವಲ್ಪ ಜನಕ್ಕೆ ನಾವು ಮಂತ್ರಾಲಯದಿಂದ ಏನೇನು ಪ್ರಸಾದ ತೊಗೊಂಬಂದಿರ್ತೀವಲ್ಲ ಒಂದು ಸ್ವಲ್ಪ ಜನಕ್ಕೆ ಅದನ್ನು ಹಂಚಬೇಕು. ನಾವೇ ಎಲ್ಲ ಇಟ್ಕೊಂಡು ತಿನ್ನಬಾರ್ದು. ಹಾಗಾಗಿ ಒಂದು ಸ್ವಲ್ಪ ಜನಕ್ಕೆ ಮಂತ್ರಾಲಯದಿಂದ ತಂದಂತಹ ಪರಿಮಳ ಪ್ರಸಾದನ ಎಲ್ಲ ಕೂಡ 1-2 ಮನೆಗಳಿಗೆ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದನ್ನು ನಾವು ಮನೆಯವರೆಲ್ಲರೂ ಕೂಡ ತಿಂದ್ವಿ. ಇದು ಬಂದ್ಬಿಟ್ಟು ಇವತ್ತಿನ ಮಾಹಿತಿ. ನಾನು ಮಂತ್ರಾಲಯಕ್ಕೆ ಹೋದಾಗ ಆದಂತಹ ಕೆಲವೊಂದು ಘಟನೆಗಳು. ಹಾಗೆಯೇ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋದಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಅಪರೂಪಕ್ಕೆ ಒಂದು ಸತಿ ಮಂತ್ರಾಲಯಕ್ಕೆ ಹೋದಾಗ ನಾವು ಆಲ್ಮೋಸ್ಟ್ ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋದನ್ನೇ ಮರೆತು ಬಿಡ್ತೀನಿ. ಯಾಕೆಂತ ಅಂದರೆ ಆ ಒಂದು ರಾಯರ ಒಂದು ವೈಭವ ನೋಡೋ ಅಷ್ಟೊತ್ತಿಗೆ ನನಗೆ ತಲೆಯಲ್ಲಿ ಅದೆಲ್ಲ ಹೊಳೆಯೋದಿಲ್ಲ ಹೀಗೆ ವೀಡಿಯೋಸ್ ಮಾಡಬೇಕು ಅಂತ. ಯಾಕೆಂತ ಅಂದರೆ ಅಪರೂಪಕ್ಕೆ ಹೋಗಿರ್ತೀವಿ, ಎಲ್ರಿಗೂ ಹೇಳೋವಂಥದ್ದು ಇಷ್ಟೇ, ಅಪರೂಪಕ್ಕೆ ಹೋಗಿರ್ತೀರ ಕಣ್ತುಂಬ ತುಂಬ್ಕೊಂಡು ಬನ್ನಿ ಅದನ್ನು. ಯಾಕೆಂತ ಅಂದರೆ ನಾವು ಫೋನಲ್ಲಿ ನೋಡೋಕ್ಕಿಂತನೂ ಹಾಗೆ ನಾನು ನೇರವಾಗಿ ನೋಡೋದಕ್ಕೂ ಸಿಕ್ಕಾಬಟ್ಟೆ ವ್ಯತ್ಯಾಸ ಇರುತ್ತೆ. ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ, ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋದಕ್ಕಾಗಿಲ್ಲ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ನನ್ನ ಒಂದು ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದೆ ಯಾವುದಾದ್ರೂ ವೀಡಿಯೋಗಳು ಬಿಟ್ಟಾಗ ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ. ಮುಂದಿನ ವೀಡಿಯೋದಲ್ಲೇ ಸಿಗೋಣ. ಧನ್ಯವಾದಗಳು.